ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮುಖ ಕೆಳಗೆ ಮಾಡಿಕೊಂಡು ಪಲ್ಟಿ ಹೊಡೆದು ಬೀಳ್ತಾ ಇರೋ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಇಲ್ಲ. ಇವತ್ತು ಕೂಡ ಫ್ಲಾಟ್ ಆಗಿದೆ. ಭಾರತದ ಷೇರುಪೇಟೆ ತನ್ನ ಪೀಕ್ನಿಂದ 15% ಮುಕ್ಕರಿಸಿ ಬಿದ್ದಿದೆ. ಕಳೆದ 5 ತಿಂಗಳಲ್ಲಿ 94 ಲಕ್ಷ ಕೋಟಿ ಕಿತ್ಕೊಂಡು ಹೋಗಿದೆ. ಹೆಚ್ಚು ಕಮ್ಮಿ ಇದು ಸ್ವಿಟ್ಜರ್ಲೆಂಡ್, ಸೌದಿ ಅರೇಬಿಯಾದ GDPಗೆ ಸಮ. ಬಜೆಟ್ ಅಲ್ಲ, ಶ್ರೀಮಂತ ರಾಷ್ಟ್ರಗಳ ಆರ್ಥಿಕತೆಗೆ ಸಮ ಇದು ಸ್ನೇಹಿತರೆ. 30 ವರ್ಷಗಳ ನಂತರ ಅತ್ಯಂತ ಸುದೀರ್ಘ ಪತನ ಆಗಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಹಾಗಿದ್ರೆ ಯಾಕೆ ಹೀಗಾಗ್ತಾ ಇದೆ? ಎಲ್ಲಿವರೆಗೂ ಹೀಗೆ ಇರುತ್ತೆ? ಇಂತಹ ಮಾರ್ಕೆಟ್ ವೊಲಾಟಿಲಿಟಿಯನ್ನ ಹ್ಯಾಂಡಲ್ ಮಾಡೋಕೆ ಯಾವ ಸೂತ್ರವನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು? ಆ್ಯಕ್ಚುಲಿ ಯಾವ ಬೇಸಿಕ್ ಶಿಸ್ತನ್ನು ನಾವು ಹೊಂದಿರಬೇಕು? ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವರದಿಯಲ್ಲಿ ಬರೋ ಯಾವ ಅಂಶಗಳು ಹೂಡಿಕೆ ಸಲಹೆ ಆಗಿರೋದಿಲ್ಲ. ಇದು ಪ್ಯೂರ್ಲಿ ನಾಲೆಜ್ ಪರ್ಪಸ್ಗೆ. ಬನ್ನಿ ಶುರು ಮಾಡೋಣ. ಟ್ರಂಪ್ ಟ್ಯಾರಿಫ್. ಮಾರ್ಚ್ 4ರಿಂದ ಟ್ರಂಪ್ರ ಟ್ಯಾರಿಫ್ ಜಾರಿ ಆಗ್ತಾ ಇದೆ. ಹೀಗಾಗಿ ಆಲ್ ಔಟ್ ಟ್ರೇಡ್ ವಾರ್ ನಡೆಯೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ಟ್ರೇಡ್ ವಾರ್ ಶುರುವಾದರೆ ವ್ಯಾಪಾರ ಕುಸಿಯುತ್ತೆ, ಹಣದ ವಹಿವಾಟು ನಡೆಯೋದಿಲ್ಲ, ಎಕಾನಮಿ ಸ್ಲೋ ಆಗುತ್ತೆ, ಕಂಪನಿಗಳ ಆದಾಯ ಲಾಭ ಕುಸಿಯುತ್ತೆ, ಜೊತೆಗೆ ಎಮರ್ಜಿಂಗ್ ಮಾರ್ಕೆಟ್ಗಳ ಕರೆನ್ಸಿ ವೀಕ್ ಆಗುತ್ತೆ. ಈಗ ಆಲ್ರೆಡಿ $1ಗೆ 87 ರೂಪಾಯಿ ಆಗಿ ಹೋಗಿದೆ ನಮ್ಮ ರೂಪಿ. ಸೊ ಹೂಡಿಕೆದಾರರು ಗಾಬರಿಯಿಂದ ಎಲ್ಲ ದುಡ್ಡನ್ನು ಹಿಂತೆಗೆದುಕೊಂಡು ಓಡ್ ಹೋಗ್ತಾ ಇದ್ದಾರೆ. ಯಾಕೆ? ಒಂದು, ಈ ರೀತಿ ಜಾಗತಿಕವಾಗಿ ಅಸ್ಥಿರತೆ ಉಂಟಾದಾಗ ಎಮರ್ಜಿಂಗ್ ಮಾರ್ಕೆಟ್, ಚೈನಾ ಅದು ಆಲ್ಮೋಸ್ಟ್ ಎಮರ್ಜ್ ಆಗಿದೆ, ಬಟ್ ಸ್ಟಿಲ್ ಚೈನಾ, ಭಾರತ, ಬ್ರೆಜಿಲ್, ಮೆಕ್ಸಿಕೋ, ಅರ್ಜೆಂಟೀನಾ ಇಂಥ ರಾಷ್ಟ್ರಗಳಿಂದ ದುಡ್ಡನ್ನು ತೆಗಿತಾರೆ ಹೂಡಿಕೆದಾರರು, ವಿದೇಶಿ ಹೂಡಿಕೆದಾರರು. ಅಮೆರಿಕ ಹಾಗೂ ಜಾಗತಿಕ ಬಿಗ್ ಹೂಡಿಕೆ ಸಂಸ್ಥೆಗಳ ದುಡ್ಡು ಏನಿದೆ ಅದು ಇಂಥ ರಾಷ್ಟ್ರಗಳಿಂದ ಹೊರಗೆ ಹೋಗುತ್ತೆ. ಸೇಫರ್ ಸೈಡ್ ಅಂಥೇಳಿ ಅವರು ಗೋಲ್ಡ್ ಕಡೆಗೆ, ಅಮೆರಿಕದ ಬಾಂಡ್ಗಳ ಕಡೆಗೆ, ಆಮೇಲೆ ಅಮೆರಿಕದ ಈಕ್ವಿಟಿಗಳ ಕಡೆಗೆ ಮುಖ ಮಾಡ್ತಾರೆ. ಇದು ಜನರಲ್ ಟ್ರೆಂಡ್. ಇದಕ್ಕೆ ಡಾಲರ್ ಮುಂದೆ ಭಾರತದ ರೂಪಾಯಿ ವೀಕ್ ಆಗೋದು ಇನ್ನಷ್ಟು ಬಲವನ್ನು ಕೊಟ್ಬಿಡುತ್ತೆ. ಅವರು ಡಾಲರನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಭಾರತದ ಈಕ್ವಿಟಿಲಿ ಹೂಡಿಕೆ ಮಾಡಿರ್ತಾರೆ. ಅಂಥದ್ರಲ್ಲಿ ಮಾರ್ಕೆಟ್ ಏಳೋದ್ರ ಬದಲಾಗಿ ಬೀಳ್ತಾನೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಡಬಲ್ ಏಟು. ಅಮೆರಿಕದ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಭಾರತದ ಮಾರ್ಕೆಟ್ ಬಿದ್ದರೆ 1 ಏಟು, ಜೊತೆಗೆ ವಾಪಸ್ ಏನೋ ಅಲ್ಪ ಸ್ವಲ್ಪ ರಿಟರ್ನ್ ಅಥವಾ ಲಾಸಲ್ಲೋ ಅವರು ಆ ದುಡ್ಡನ್ನು ವಾಪಸ್ ಅಮೆರಿಕಕ್ಕೆ ತಗೊಂಡು ಹೋಗಬೇಕು ಅಂದರೆ ಮತ್ತೆ ಆ ರುಪಿನ ಡಾಲರಿಗೆ ಕನ್ವರ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಡಾಲರ್ ದುಬಾರಿ ಆಗಿ ಹೋಗಿರುತ್ತೆ ಇನ್ನಷ್ಟು. ಯಾಕಂದರೆ ದಿನಕ್ಕೂ ರೂಪಾಯಿ ಡಾಲರ್ ಮುಂದೆ ವ್ಯಾಲ್ಯೂ ಕಳ್ಕೊಂಡಿದೆಯಲ್ಲ. ಉದಾಹರಣೆಗೆ ಭಾರತದಲ್ಲಿ ಹೂಡಿಕೆ ಮಾಡೋಕೆ ಬಂದಾಗ $1 ಬಿಲಿಯನ್ 6,000 ಕೋಟಿ ರೂಪಿ ಬರ್ತಾ ಇತ್ತು ಅಂತ ಅಂದ್ಕೊಳ್ಳಿ. ವಿದೇಶಿ ಹೂಡಿಕೆದಾರ $1 ಬಿಲಿಯನ್ ತಂದು ಹಾಕಿದ, ರೂಪಿ ಕನ್ವರ್ಟ್ ಮಾಡಿದ, 6,000 ಕೋಟಿ ರೂಪಾಯಿ ಆತನಿಗೆ ಸಿಕ್ತು. ಆತ ಭಾರತದ ಈಕ್ವಿಟಿಲಿ ಹೂಡಿಕೆ ಮಾಡ್ದ. 1 ವರ್ಷ ನೋಡ್ದ, ಸರಿಯಾಗಿ ರಿಟರ್ನ್ನೇ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ಒಂದು 5% 6% ಏನೋ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ಬಂದಿಲ್ಲ ಅಂತ ಅಂದ್ಕೊಳ್ಳಿ. ಆತ ಬೇಜಾರು ಬಂದು ವಾಪಸ್ ಅಮೆರಿಕಾಗೆ ಹೋಗೋಣ ಅಂತ 1 ವರ್ಷ ಬಿಟ್ಟು ಅಥವಾ ಒಂದು 3 ವರ್ಷ ಬಿಟ್ಟು ಸೇಲ್ ಮಾಡಿ, ಈಗ ರೂಪಿಲಿ ಬಂತು, ಸೇಲ್ ಮಾಡಿದಾಗ ಆತನಿಗೆ ರೂಪಿ ಸಿಕ್ತು. ಅದನ್ನು ವಾಪಸ್ ಡಾಲರಿಗೆ ಕನ್ವರ್ಟ್ ಮಾಡೋಣ ಅಂತ ಹೋದಾಗ ಡಾಲರು ರೂಪಾಯಿ ಮುಂದೆ ಸ್ಟ್ರಾಂಗ್ ಆಗಿ ಅಥವಾ ಡಾಲರ್ ಮುಂದೆ ರೂಪಾಯಿ ಬಿದ್ದು $1 ಈಗ 87 ರೂಪಾಯಿ ಆಗಿದೆ ಅಂತ ಹೇಳಿದ್ರೆ $1 ಬಿಲಿಯನ್ ಎಷ್ಟಾಗುತ್ತೆ? 8,700 ಕೋಟಿ ರೂಪಾಯಿ ಕೊಡಬೇಕಾಗತ್ತೆ. ಇವನು ವಾಪಸ್ ಹೋಗಬೇಕಾದ್ರೆ ಅದೇ $1 ಬಿಲಿಯನ್ ಅವನು ಬರ್ತಾ ಹಾಕಿದ $1 ಬಿಲಿಯನ್ ಸಿಗಬೇಕು ವಿದೇಶಿ ಹೂಡಿಕೆದಾರನಿಗೆ ಅಂತ ಹೇಳಿದ್ರೆ ಈತ 8,700 ರೂಪಾಯಿ ಕೊಟ್ಟುಬಿಟ್ಟು $1 ಬಿಲಿಯನ್ ತಗೊಂಡು ಡಾಲರಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಅವನ ದೇಶಕ್ಕೆ ವಾಪಸ್ ಹೋಗಬೇಕಾಗತ್ತೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಳ್ಕೊಂಡಾಗ ವಿದೇಶಿ ಹೂಡಿಕೆದಾರರಿಗೆ ದೊಡ್ಡ ಪ್ರಾಬ್ಲಮ್ಮೇ ಇದು. ಹಾಗಾಗಿ ವಿದೇಶಿ ಹೂಡಿಕೆದಾರರು ದೇಶ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ, ಭಾರತ ಬಿಟ್ಟು. ಹೀಗಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಪತನದ ಹಾದಿ ಹಿಡಿದಿದೆ. ದೇಸಿ ಹೂಡಿಕೆದಾರರು ಕೂಡ ಸ್ವಲ್ಪ ದಿನ SIPಗಳ ಮೂಲಕ, ಡೊಮೆಸ್ಟಿಕ್ ಹೂಡಿಕೆಗಳ ಮೂಲಕ ಮಾರ್ಕೆಟ್ ಅನ್ನು ತಡೆದು ನಿಲ್ಲಿಸೋ ಪ್ರಯತ್ನ ಪಟ್ಟರು. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರು, ಕೆಲ ತಿಂಗಳು ನಡೀತು. ಆದರೆ ಈಗ ಅದು ಕೂಡ ಡೌನ್ ಆಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ರೀಸೆಂಟ್ಲಿ ಝೀರೋದಾದ ಫೌಂಡರ್ ನಿತಿನ್ ಕಾಮತ್ ಅವರು ಮಾಡಿದಂಥ ಪೋಸ್ಟ್ ನೋಡ್ತಾ ಇದ್ದೀರಿ. ಯಾವ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಖರೀದಿ, ಟ್ರೇಡಿಂಗು, ಡೆಲಿವರಿ ಎಲ್ಲ ಕಮ್ಮಿ ಆಗ್ತಾ ಇದೆ, ಹೂಡಿಕೆ ಕಮ್ಮಿ ಆಗ್ತಾ ಇದೆ, ಹೆಂಗೆ ಬಿದ್ದು ಹೋಗ್ತಾ ಇದೆ ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನು ಅವರು ಗ್ರಾಫ್ ಸಮೇತ ಶೇರ್ ಮಾಡಿದರು. ಸೊ ದೇಸಿ ಹೂಡಿಕೆದಾರರು ಕೂಡ ನಿಧಾನಕ್ಕೆ ಕಾಲು ಕೀಳೋಕೆ ಶುರು ಮಾಡಿದ್ದಾರೆ. ಮಾರ್ಕೆಟ್ ಇರೋದೇ ದುಡ್ಡು ಡಬಲ್ ಮಾಡ್ಕೊಳ್ಳೋಕ್ಕೆ, ತ್ರಿಬಲ್ ಮಾಡ್ಕೊಳ್ಳೋಕ್ಕೆ. ಏರ್ತಾ ಇದೆಯಾ, ಇನ್ನೂ ಏರುತ್ತೆ ಬಿಡಿ ಅಂಥೇಳಿ ಚೂರು ಬಿದ್ದರೂ ಮತ್ತೆ 2ನೇ ದಿನಕ್ಕೆ ವಾಪಸ್ ಬರುತ್ತೆ ಬಿಡಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕಳೆದ 4-5 ವರ್ಷಗಳಿಂದ
ದೊಡ್ಡ ಕುಸಿತವನ್ನೇ ಕಾಣದೆ ಭ್ರಮಾಲೋಕದಲ್ಲಿ ಹೂಡಿಕೆ ಮಾಡ್ತಿದ್ದವರು 3-4 ತಿಂಗಳಲ್ಲೇ ಭ್ರಮೆ ಕಳ್ಕೊಂಡು ಈಗ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಓಡ್ತಾ ಇದ್ದಾರೆ. ಲಾಸಲ್ಲಿದ್ದರೆ ಲಾಸಲ್ಲಿ ಸೇಲ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಈಗ ನಿರಂತರ ಕುಸಿತ ಹಾಗೂ ಬೇರ್ ಮಾರ್ಕೆಟ್ನ ಆರಂಭದ ಅಂದರೆ ಮುಂದಿನ ಕೆಲ ಸಮಯವಾದರೂ ಕೂಡ ಈ ರೀತಿ ಕುಸಿತ ಅಥವಾ ಕೆಳ ಹಂತದಲ್ಲೇ ಅಡ್ಡಡ್ಡ ಹೋಗುವ ಮಾರ್ಕೆಟ್ನ ಲಕ್ಷಣಗಳು ಈಗ ಕಾಣಿಸೋಕೆ ಶುರುವಾಗಿದೆ. ಸೆನ್ಸೆಕ್ಸ್ 73,000 ರೇಂಜ್ನಲ್ಲಿದೆ. ನಿಫ್ಟಿ ಕೂಡ 22,000 ಆಸುಪಾಸಿನಲ್ಲಿದೆ. ತನ್ನ ಪೀಕ್ನಿಂದ ನಿಫ್ಟಿ 50 ಭಾರತದ ಟಾಪ್ ಕಂಪನಿಗಳನ್ನು ಓವರ್ ಭಾರತದ ಮಾರ್ಕೆಟ್ ಅನ್ನು ರೆಪ್ರೆಸೆಂಟ್ ಮಾಡೋ ನಿಫ್ಟಿ 50 15%ಗೂ ಅಧಿಕ ಬಿದ್ದು ಹೋಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ ಪೀಕ್ನಿಂದ 20% ಬಿದ್ದು ಹೋಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತೂ ಕೇಳೋದೇ ಬೇಡ, ಇನ್ನೂ ಜಾಸ್ತಿ 25% ಪತನ ಆಗಿದೆ. ನಿಮ್ಮ ಸ್ಕ್ರೀನ್ ನಲ್ಲೂ ಕೂಡ ಎಕ್ಸಾಕ್ಟ್ಲಿ ಎಷ್ಟು ಅಂತ ಹೇಳಿ ನೀವು ಸ್ಕ್ರೀನ್ ಶಾಟ್ ನೋಡ್ತಾ ಇದ್ದೀರಾ. ಹಾಗಾಗಿ ಯಾರು 100% ಈಕ್ವಿಟಿಯಲ್ಲೇ ದುಡ್ಡು ಇಟ್ಕೊಂಡು ಕೂತಿದ್ರು, ಯಾರು ಸರಿಯಾಗಿ ಡೈವರ್ಸಿಫಿಕೇಶನ್ ಮಾಡಿರಲಿಲ್ಲ ಅವರ ಪೋರ್ಟ್ಫೋಲಿಯೋವನ್ನ, ಯಾರು ಕರೆಕ್ಟಾಗಿ ಅಸೆಟ್ ಅಲೋಕೇಶನ್ ಅನ್ನ ಪ್ಲಾನ್ ಮಾಡಿರಲಿಲ್ಲ, ಅವರು ದೊಡ್ಡ ಹೊಡೆತವನ್ನು ತಿಂತಾ ಇದ್ದಾರೆ. ಅವರ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಕೆಂಪು ಕಾಣಿಸ್ತಾ ಇದೆ. ಈಗ ಓಕೆ ಬಿದ್ದಿದೆ, ಸ್ವಲ್ಪ ದುಡ್ಡು ಹಾಕೋಣ ಅಂದ್ರೂ ಕೂಡ ಅವ್ರ ಕೈಯಲ್ಲಿ ದುಡ್ಡೇ ಇಲ್ಲ. ಯಾಕಂದ್ರೆ ಎಲ್ಲವನ್ನ ಈಕ್ವಿಟಿಗೆ ಹಾಕಿ ಅದು ಲಾಕ್ ಆಗಿದೆ, ಲಾಸ್ನಲ್ಲಿ ಕೆಳಗೆ ಕೂತ್ಕೊಂಡಿದೆ. 3-4 ವರ್ಷಗಳಲ್ಲಿ ಸ್ಮಾಲ್ ಮತ್ತು ಮಿಡ್ಡಲ್ ಮಾತ್ರ ಹಾಕಿದವರಂತೂ ದೊಡ್ಡ ಹೊಡೆತ ನೋಡ್ತಾ ಇದ್ದಾರೆ ಈಗ ಮಾರ್ಕೆಟ್ನಲ್ಲಿ. ಹೀಗಾಗಿ ಸ್ನೇಹಿತರೆ, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮತ್ತು ಆಸೆಟ್ ಅಲೋಕೇಶನ್ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಹೂಡಿಕೆಯ ನೀವು ತುಂಬ ಅಗ್ರೆಸಿವ್ ಇನ್ವೆಸ್ಟರ್ ಆಗಿದ್ರೆ ಆವಾಗ ಮ್ಯಾಕ್ಸಿಮಮ್ 75% ತನಕ ಈಕ್ವಿಟಿಗೆ ಹೋಗಬೇಕು, 25% ಡೆಟ್ಟಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಥರದ ಇನ್ಸ್ಟ್ರೂಮೆಂಟಲ್ಲಿ ಇಡಬೇಕು ಅಂತ ವಾರನ್ ಬಫೆಟ್ಗೂ ಗುರುವಾಗಿದ್ದ ಬೆನ್ ಗ್ರಾಮ್ ತಮ್ಮ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದಲ್ಲಿ ಬರೆದಿದ್ದಾರೆ. ಎಷ್ಟೇ ಅಗ್ರೆಸಿವ್ ಇನ್ವೆಸ್ಟರ್ ಆಗಿರಿ, ಮ್ಯಾಕ್ಸಿಮಮ್ 75% ಈಕ್ವಿಟಿಗೆ ಹೋಗಿ 25% ನೀವು ಈ ಥರ ಫಿಕ್ಸೆಡ್ ಇನ್ಕಮಲ್ಲಿ ಇಡಿ ಅಂತ ಅವ್ರು ಹೇಳ್ತಾರೆ. ನೀವು ಮಾಡರೇಟ್ ಮಧ್ಯಮ ರಿಸ್ಕ್ ಟೇಕರ್ ಆದರೂ ಕೂಡ 50-50 ಮಾಡ್ಕೊಳ್ಳಿ. 50% ಫಿಕ್ಸೆಡ್ ಇನ್ಕಮ್, 50% ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ಈಕ್ವಿಟಿಯಲ್ಲಿ ಹಾಕಿ ಅಂತ ಹೇಳ್ತಾರೆ. ನೀವು ಸಾಂಪ್ರದಾಯಿಕ ಹೂಡಿಕೆದಾರರು ರಿಸ್ಕ್ ಚೂರು ತಗೊಳ್ತೀನಿ ಅಂದರೂ ಕೂಡ ಆವಾಗ ನೀವು 25% ಅಷ್ಟೇ ಈಕ್ವಿಟಿಯಲ್ಲಿ ಹಾಕಿ 75% ಈ ಥರ ಸೇಫರ್ ಸೈಡ್ ಇಡಿ ಅಂತ ಅವರು ಈ ರೀತಿ 3 ಥರದ ಡಿವಿಷನ್ ಮಾಡಿ, ರಿಸ್ಕ್ ಟೇಕರ್, ಮಧ್ಯಮ ರಿಸ್ಕ್ ಟೇಕರ್ ಹಾಗೂ ವೆರಿ ಲಿಟಲ್ ರಿಸ್ಕ್ ಟೇಕರ್ ಅಂತ ಹೇಳಿ ಈ ರೀತಿ ಕ್ಯಾಟಗರೈಸೇಷನ್ ಮಾಡಿ ಸಲಹೆ ಕೊಡ್ತಾರೆ ಬೆನ್ ಗ್ರಾಹಮ್ ಅವರು. ವಾರನ್ ಬಫೆಟ್ ಅವರು ಕೂಡ ಇಂತಹದ್ದೇ ಪ್ರಿನ್ಸಿಪಲನ್ನು ಮುಂದಿಡ್ತಾರೆ. ಯಾರು ಆ ರೀತಿ ಮಾಡಿದ್ರು ಅವರಿಗೆ ಈ ಕುಸಿತದಿಂದ ಭಯ ಆಗಲ್ಲ. ಅರ್ಜೆಂಟಿಗೆ ದುಡಬೇಕು ಅಂದರೆ ಅಯ್ಯೋ ಲಾಸಲ್ಲಿ ತೆಗಿಬೇಕಲ್ಲ ಅಂತ ಹೊಟ್ಟೆ ನೋವಾಗೋದಿಲ್ಲ ಅವರಿಗೆ. ಜೊತೆಗೆ ಅಯ್ಯೋ ಮಾರ್ಕೆಟ್ ಬಿದ್ದಿದೆ, ಪರ್ಚೇಸ್ ಮಾಡೋಣ ಅಂದರೆ ದುಡ್ಡಿಲ್ಲ ಅನ್ನೋ ಆತಂಕನೂ ಇರೋದಿಲ್ಲ, ಆ ರೀತಿ ಜಿಗುಪ್ಸೆನೂ ಇರೋದಿಲ್ಲ. ಯಾಕಂದರೆ ಅವರು ಒಂದು ಕಡೆ ಬೇರೆ ಕಡೆ ತೆಗೆದಿಟ್ಟಿದ್ದಾರೆ, ಒಂದಷ್ಟು ತೆಗೆದು ಈಗ ಅವರು ಅದರಲ್ಲಿ ಒಂದಷ್ಟು ಚೀಪ್ ರೇಟ್ನಲ್ಲಿ ಸ್ಟಾಕ್ಸ್ನ ಮತ್ತು ಮ್ಯೂಚುವಲ್ ಫಂಡನ್ನು ನಿಧಾನಕ್ಕೆ ಬೈ ಮಾಡ್ತಾ ಆವರೇಜ್ ಮಾಡ್ತಾ ಹೋಗೋಕೆ ಅವ್ರ ಹತ್ರ ಅವಕಾಶ ಇರುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ನಲ್ಲಿ ಸ್ನೇಹಿತರೆ. ಈ ವಿಚಾರ ಬಂದಾಗ ಫಿಕ್ಸೆಡ್ ಡೆಪಾಸಿಟ್ಗಳು ಕೂಡ ತುಂಬ ಜನರ ಫೇವ್ರೆಟ್ ಆಯ್ಕೆ. ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಸ್ಟೇಬಲ್ ಮನಿ ಬಗ್ಗೆ ಹೇಳೋಕಿದು ರೈಟ್ ಟೈಮ್ ಅಂತ ಕಾಣುತ್ತೆ. FDಗಳಿಗೆ ಬರೋಬ್ಬರಿ 9.5% ವರೆಗೂ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಭಾರತದಲ್ಲಿವೆ. ಸದ್ಯಕ್ಕೆ RBI ಒಂದು ಸುತ್ತು ರೆಪೋ ರೇಟ್ ಕಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಕಟ್ ಮಾಡ್ತಾ ಹೋಗೋ ಚಾನ್ಸಸ್ ಇದೆ. ಅದರಿಂದ FD ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರೋ FDಗಳನ್ನು ಲಾಕ್ ಮಾಡ್ಕೊಳ್ಳೋಕೆ ಇದು ಸರಿಯಾದ ಟೈಮ್ ಕೂಡ. ಈಸಿಯಾಗಿ ಹೈ ಇಂಟ್ರೆಸ್ಟ್ FD ಸರ್ಚ್ ಮಾಡೋಕೆ ಉತ್ತಮ ಪ್ಲಾಟ್ಫಾರ್ಮ್ ಸ್ಟೇಬಲ್ ಮನಿ ಆ್ಯಪ್. ಇದು ಭಾರತದ ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಂದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಆಫರ್ ಎಲ್ಲಿದೆ ಅಂತ ತಗೊಂಡ್ಬಂದು ನಿಮಗೆ ತೋರಿಸುವಂತಹ ಒಂದು ಸೇಫ್ ಪ್ಲಾಟ್ಫಾರ್ಮ್. ಅಂದ್ರೆ ಇದು ನಿಮ್ಮನ್ನ ಬ್ಯಾಂಕ್ಗಳೊಂದಿಗೆ ನೇರವಾಗಿ ಕನೆಕ್ಟ್ ಮಾಡುತ್ತೆ. 200ಕ್ಕೂ ಅಧಿಕ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನು ನೀವು ಸ್ಟೇಬಲ್ ಮನಿಯಲ್ಲಿ ಕಂಪೇರ್ ಮಾಡಬಹುದು. ಈ ಪ್ಲಾಟ್ಫಾರ್ಮ್ ನಲ್ಲಿರೋ ಯೂನಿಟಿ ಬ್ಯಾಂಕ್ ಅಂತೂ ಪ್ರತಿ ಗ್ರಾಹಕರಿಗೂ 9% ವರೆಗೂ, ಸೀನಿಯರ್ ಸಿಟಿಸನ್ಸ್ಗೆ 9.5% ವರೆಗೂ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಂಟ್ರೆಸ್ಟ್ ಕೊಡುತ್ತೆ. ಇದು FDಗಳಿಗೆ ಭಾರತದಲ್ಲಿ ಸಿಗ್ತಿರೋ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್. ಅದೇ ರೀತಿ ನಾರ್ತ್ ಈಸ್ಟ್ ಬ್ಯಾಂಕ್ ಕೂಡ 9% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದೆ. ಅಲ್ಲದೆ ಮನೆಯಲ್ಲೇ ಕೂತು ಕೆಲವೇ ನಿಮಿಷಗಳಲ್ಲಿ ಈ ಬ್ಯಾಂಕ್ಗಳಲ್ಲಿ ನೀವು FD ಬುಕ್ ಮಾಡ್ಬೋದು. ಸ್ಟೇಬಲ್ ಮನಿ ಜಸ್ಟ್ ನಿಮಗೆ ಪ್ಲಾಟ್ಫಾರ್ಮ್ ಅಷ್ಟೇ. ನೀವು ಬುಕ್ ಮಾಡೋ FD ಬ್ಯಾಂಕ್ಗಳಲ್ಲೇ ಬುಕ್ ಆಗುತ್ತೆ. ಬ್ಯಾಂಕೇ ನಿಮಗೆ KYC ಎಲ್ಲ ಮಾಡಿಕೊಂಡು ನಿಮಗೆ FD ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಜೊತೆಗೆ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಕಾಣಿಸ್ತಿರುವಂತಹ ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು, 2 ಕ್ಯಾಟಗರಿ ಮೈಂಡಲ್ಲಿ ಇಟ್ಕೊಳ್ಳಿ, ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು. ಅಲ್ಲಿ FD ಮಾಡಿದಾಗ ಭಾರತದ ಯಾವುದೇ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಮಾಡಿದಾಗಲೂ ಕೂಡ RBIನ DICGC ಇಂದ 5 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಸಿಗುತ್ತೆ. ಅಂದ್ರೆ ಭಾರತದ ಯಾವುದೇ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಮಾಡೋ FDಗೆ 5 ಲಕ್ಷ ರೂಪಾಯಿ ತನಕದ FDಗೆ
RBIನ DICGCನ ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ. ಹೀಗಿರ್ಬೇಕಾದ್ರೆ ಸ್ಟೇಬಲ್ ಮನಿ ಆಪ್ ವಿವಿಧ ಬ್ಯಾಂಕ್ಗಳನ್ನ ಒಂದೇ ಪ್ಲಾಟ್ಫಾರ್ಮ್ಗೆ ತರೋದ್ರಿಂದ 20 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ 4 ಡಿಫರೆಂಟ್ ಬ್ಯಾಂಕ್ನಲ್ಲಿ ಅಥವಾ 15 ಲಕ್ಷ ರೂಪಾಯಿ ಇದೆ ಅಂದರೆ 3 ಡಿಫರೆಂಟ್ ಬ್ಯಾಂಕ್ನಲ್ಲಿ ಒಂದೇ ಆ್ಯಪ್ ಮೂಲಕ FD ಬುಕ್ ಮಾಡಿಕೊಂಡು FD ಸರ್ಟಿಫಿಕೇಟ್ ಪಡೆಯುವ ಮೂಲಕ ನೀವು ಆ 3 ಪ್ರತ್ಯೇಕ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬುಕ್ ಆಗಿರೋ FDಗಳಿಗೂ ಪ್ರತ್ಯೇಕವಾಗಿ DICGCಯ ಈ 5 ಲಕ್ಷ ರೂಪಾಯಿವರೆಗಿನ ಪ್ರೊಟೆಕ್ಷನ್ ಪಡಿಬೋದು. ಆ ಮೂಲಕ ಎಂಟೈರ್ ಅಮೌಂಟ್ಗೂ ನೀವು ಪ್ರೊಟೆಕ್ಷನ್ ಪಡಿಬೋದು. ಒಂದೇ ಬ್ಯಾಂಕ್ನಲ್ಲಿ ಇಟ್ಟರೆ 15 ಲಕ್ಷವೂ ಇಟ್ಟರೆ ನೀವು 20 ಲಕ್ಷವೂ ಇಟ್ಟರೆ 5 ಲಕ್ಷ ತನಕ ಮಾತ್ರ ಪ್ರೊಟೆಕ್ಷನ್ ಇರುತ್ತೆ. ಇಲ್ಲ ಅದನ್ನು ನೀವು 3-4 ಬ್ಯಾಂಕ್ಗಳಿಗೆ ಹರಡಿ ಎಲ್ಲದಕ್ಕೂ ಕೂಡ ಪ್ರೊಟೆಕ್ಷನ್ ಪಡ್ಕೋಬಹುದು. ಕೇವಲ 1000 ರೂಪಾಯಿಗಳ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮೂಲಕ FD ಜರ್ನಿಯನ್ನ ಶುರು ಮಾಡಬಹುದು. ಆದರೆ ಆ್ಯಪ್ನಲ್ಲಿರುವ ಹಲವು ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಪ್ಷನ್ ಕೊಡ್ತವೆ. ಅಂದರೆ ಯಾವುದೇ ಟೈಮ್ನಲ್ಲಾದರೂ ಹಣವನ್ನು ವಿಡ್ರಾ ಮಾಡ್ಕೋಬಹುದು. ಕೆಲವೇ ನಿಮಿಷಗಳಲ್ಲಿ ಹಣ ನೇರವಾಗಿ ನಿಮ್ಮ ರಿಜಿಸ್ಟರ್ಡ್ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡುತ್ತೆ. ಇದುವರೆಗೂ 12 ಲಕ್ಷಕ್ಕೂ ಅಧಿಕ ಯೂಸರ್ ಸ್ಟೇಬಲ್ ಮನಿಯನ್ನು ಯೂಸ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡಿ ನೀವು ಕೂಡ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ಗಳನ್ನು ಬುಕ್ ಮಾಡಿಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ಡೌನ್ ಆಗೋಕ್ಕಿಂತ ಮುಂಚೆ ಲಾಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಹೋಗಿ ಚೆಕ್ ಮಾಡಿ ನೀವು ಮುಂದುವರಿಬಹುದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋದಾದ್ರೆ IT ಮಹಾ ಏಟು ಬೀಳ್ತಾ ಇದೆ. ಭಾರತದ ಆರ್ಥಿಕತೆಯ ಹೊಸ ಇಂಜಿನ್ ಆಗಿದ್ದ IT ಬೀಳ್ತಾನೆ ಹೋಗ್ತಾ ಇದೆ. ಎನ್ವಿಡಿಯಾ ಆದಾಯ ಕುಸಿದ್ರಿಂದ 8% ಬಿದ್ದಿತ್ತು ಒಂದೇ ದಿನ. ಲಾಸ್ಟ್ ವೀಕ್ನಲ್ಲಿ ಎನ್ವಿಡಿಯಾ 3 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ನಿಂದ ಎನ್ವಿಡಿಯಾ ಹೊರಬಿದ್ದಿತ್ತು. ಇದರ ಎಫೆಕ್ಟ್ ಟೆಕ್ ವಲಯದಾದ್ಯಂತ, ಜಗತ್ತಿನಾದ್ಯಂತ ಕಾಣಿಸ್ಕೊಳ್ತಾ ಇದೆ. ಅಮೆರಿಕದಲ್ಲಿ ಆಲ್ಫಾಬೆಟ್, ಅಮೆಜಾನ್, ಆಪಲ್, ಮೈಕ್ರೋಸಾಫ್ಟ್, ಎನ್ವಿಡಿಯಾ, ಟೆಸ್ಲಾ, ಮೆಟಾ ಎಲ್ಲರೂ ತಿಂದಿದ್ದಾರೆ ಪೆಟ್ಟನ್ನ. ಅಮೆರಿಕದ ಲೇಬರ್ ಡೇಟಾ ಕೂಡ ಅಷ್ಟೊಂದು ಪಾಸಿಟಿವ್ ಇರಲಿಲ್ಲ. ನಿಮಗೆ ನಮ್ಮ ಈ ಹಿಂದಿನ ರಿಪೋರ್ಟ್ನಲ್ಲೂ ಕೂಡ ಹೇಳಿದ್ವಿ. ಅಮೆರಿಕದಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ನಿರುದ್ಯೋಗ ಇದೆ ಅಂತ ಗೊತ್ತಾಗಿತ್ತು. ಹೀಗಾಗಿ IT ಸೆಕ್ಟರ್ ಜಗತ್ತಿನಾದ್ಯಂತ ಹೊಡೆತವನ್ನು ತಿಂತಾ ಇದೆ. ಜೊತೆಗೆ ನಿಯರ್ ಟರ್ಮ್ನಲ್ಲಿ ಫ್ಯೂಚರ್ ಹೇಗಿದೆ ಅಂತ ಕೂಡ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಕೀ ಡ್ರೈವರ್ಗಳ ಕೊರತೆ ಕಾಣಿಸ್ತಾ ಇದೆ. ಭಾರತದ ಆರ್ಥಿಕತೆ ಚಿಗುರಿಸೋಕೆ ನಿಮಗೆ ನಾವು ಈ ಹಿಂದೆ ಕೂಡ ಹೇಳಿದ್ದಾರ, RBI ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ವರ್ಕ್ ಆಗಲಿಲ್ಲ. ಬಜೆಟ್ನಲ್ಲಿ ಟ್ಯಾಕ್ಸ್ ರಿಲೀಫ್ ಕೊಟ್ಟರು ಕೂಡ ಭಾಳ ವರ್ಕ್ ಆಗಿರಂಗೆ ಕಾಣಿಸ್ತಾ ಇಲ್ಲ. 3ನೇ ಕ್ವಾರ್ಟರ್ನ GDP ನಂಬರ್ಸ್ ಸೆಕೆಂಡ್ ಕ್ವಾರ್ಟರ್ಗಿಂತ ಒಂಚೂರು ಪಿಕಪ್ ಆಗಿರೋ ಥರ ಇದೆ. ಸೆಕೆಂಡ್ ಕ್ವಾರ್ಟರ್ನಲ್ಲಿ 5.6% ಬಿದ್ದು ಹೋಗಿತ್ತು. ಥರ್ಡ್ ಕ್ವಾರ್ಟರ್ನಲ್ಲಿ 6.2% ಗ್ರೋ ಆಗಿದೆ ಅನ್ನೋ ಡೇಟಾ ಬಂದಿತ್ತು. ಸೊ ಒಂಚೂರು ಪಾಸಿಟಿವಿಟಿ ಇದೆ. ಆರ್ಥಿಕತೆ ನಿಧಾನಕ್ಕೆ ಯೂಟರ್ನ್ ತಗೊಳ್ತಾ ಇದೆ, ವಾಪಸ್ ಮೇಲ್ಗಡೆಗೆ ಹೋಗ್ತಾ ಇದೆ ಅನ್ನೋ ಹೋಪ್ ಇದೆ. ಆದರೆ ಸರ್ವಿಸಸ್ ಮತ್ತು ಅಗ್ರಿ ಸೆಕ್ಟರ್ನಲ್ಲಿ ಗ್ರೋತ್ ಆಗಿರೋದು ಜಾಸ್ತಿ. ಉತ್ಪಾದನೆ ಕ್ಷೇತ್ರ ಬರೀ 3.5%, ತುಂಬ ಸ್ಲಗ್ಗಿಶ್, ಸ್ಲೋ ಗ್ರೋತ್ನಲ್ಲೇ ಇರೋದು ಇನ್ನೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಂತ ಇದು ಮಾರ್ಕೆಟ್ ಬಿಟ್ಟು ಓಡ್ ಹೋಗೋಕೆ ಟೈಮಾ, ಸೂಕ್ತ ಟೈಮಾ? ಸ್ನೇಹಿತರೆ, ಪ್ರತಿಯೊಬ್ಬ ಲೆಜೆಂಡರಿ ಹೂಡಿಕೆದಾರರು ಕೂಡ ಒಂದು ಮಾತು ಹೇಳ್ತಾರೆ, ಡೋಂಟ್ ಟೈಮ್ ದ ಮಾರ್ಕೆಟ್, ಸ್ಪೆಂಡ್ ಟೈಮ್ ಇನ್ ದ ಮಾರ್ಕೆಟ್ ಅಂತ. ಅಂದರೆ ಮಾರ್ಕೆಟ್ನಲ್ಲಿ ತಾಳ್ಮೆ ತುಂಬ ಮುಖ್ಯ. ಅತಿ ದೊಡ್ಡ ಸ್ಕಿಲ್ ಅಂದರೆ ತಾಳ್ಮೆ. 1 ವರ್ಷ 2 ವರ್ಷ ಅಷ್ಟಕ್ಕೂ ಈಗಿನ ಕಾಲದಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ. ತಿಂಗಳುಗಟ್ಟಲೆ ಇರೋಕ್ಕೂ ಪೇಷನ್ಸ್ ಇಲ್ಲ. 3-4 ತಿಂಗಳ ಪೇಷನ್ಸೂ ಇಲ್ಲ. ಹಿಂಗಿರ್ಬೇಕಾದ್ರೆ ಬಹಳ ಕಷ್ಟ. ಈ ರೀತಿ ಡೌನ್ ಟರ್ನ್ ಇದ್ದಾಗ, ಬೇರ್ ಮಾರ್ಕೆಟ್ ಇದ್ದಾಗ ದೊಡ್ಡ ಹೊಡೆತ ತಿನ್ನೋ ಅಪಾಯ ಇರುತ್ತೆ. ಎಲ್ಲ ಲೆಜೆಂಡ್ರಿ ಹೂಡಿಕೆದಾರರೆಲ್ಲ 5ರಿಂದ 10 ವರ್ಷ, 15 ವರ್ಷ, 20 ವರ್ಷ ಒಂದೊಂದು ಸ್ಟಾಕ್ಸ್ ಪಕ್ಕ ಫಂಡಮೆಂಟಲ್ಸ್ ನೋಡಿ ತೊಗೊಂಡ್ಬಿಟ್ರೆ ಆಮೇಲೆ ಹಂಗಂಗೆ ಇಟ್ಕೊಂಡಿರೋರು ಇದ್ದಾರೆ. ಹೀಗಾಗಿ ವೆಲ್ತ್ ಈಸ್ ಕ್ರಿಯೇಟೆಡ್ ಇನ್ ಲಾಂಗ್ ಟರ್ಮ್. ಅಂದರೆ ಲಾಂಗ್ ಟರ್ಮ್ನಲ್ಲಿ ಮಾತ್ರ ದೊಡ್ಡ ಸಂಪತ್ತನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ, ನಿಧಿಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಶಾರ್ಟ್ ಟರ್ಮ್ನಲ್ಲಿ ಸಣ್ಣ ಪುಟ್ಟ ಚಿಲ್ಲರೆ ಕಾಸು ಮಾಡ್ಕೋಬೋದು ಅಷ್ಟೇ. ಆದರೆ ಹ್ಯೂಜ್ ವೆಲ್ತ್ ಅನ್ನೋದು, ದೊಡ್ಡ ಸಂಪತ್ತು ಅನ್ನೋದು ಲಾಂಗ್ ಟರ್ಮ್ನಲ್ಲಿ ಮಾತ್ರ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ವ್ಯಾಲ್ಯೂ ಸ್ಟಾಕ್ಸನ್ನು ಹುಡುಕಿ ಯಾರೆಲ್ಲ ಹೂಡಿಕೆ ಮಾಡ್ತಾ ಬಂದಿದ್ರು, ಮಾರ್ಕೆಟ್ ಡೌನ್ ಇರೋ ಟೈಮ್ನಲ್ಲಿ ಚೆನ್ನಾಗಿ SIP ಮ್ಯೂಚುವಲ್ ಫಂಡೆಲ್ಲ ಯಾರು ಮಾಡ್ತಾ ಬಂದಿದ್ರು, ಮಾರ್ಕೆಟ್ ಪೀಕಿಗೆ ಹೋದಾಗ ಓವರ್ ವ್ಯಾಲ್ಯೂಡ್ ಆಗಿದೆ, ಎಲ್ಲರೂ ಆಗ್ತಿದ್ದಾರೆ, ಅನ್ನೆಸೆಸರಿ ಮಾರ್ಕೆಟನ್ನು ಸಿಕ್ಕಾಪಟ್ಟೆ ಮೇಲಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ, ಗಿರ್ನಿಂಗ್ಸ್ ಏನೂ ನೋಡದೆ ದುಡ್ಡು ಸುರಿತಾ ಇದ್ದಾರೆ ಅಂತ ಅನಿಸಿದಾಗ ಯಾರೆಲ್ಲ ಸ್ವಲ್ಪ ಟೈಮ್ ಮಾಡ್ಕೊಳ್ರಪ್ಪ ಜಾತ್ರೆ ಆಮೇಲೆ ಬರ್ತೀವಿ ಅಂತೇಳಿ ಸ್ವಲ್ಪ ತಾಳ್ಮೆಯಿಂದ ದೂರ ನಿಂತ್ಕೊಂಡು ಸ್ವಲ್ಪ ಆ ಟೈಮ್ನಲ್ಲಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಕಡೆಗೆ ಯಾರು ತಮ್ಮ ದುಡ್ಡನ್ನು ಡೈವರ್ಟ್ ಮಾಡಿದ್ರು, ಈಗ ಮತ್ತೆ ಅಂಥವ್ರು ಬರ್ತಾ ಇದ್ದಾರೆ. ಆ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಿಂದ ಒಂದಷ್ಟು ದುಡ್ಡನ್ನು ತಂದು ಇಲ್ಲಿ ಹಾಕಿ ಅವರು ಚೀಪ್ ಸ್ಟಾಕ್ಸ್ನ ಬೈ ಮಾಡ್ತಾ ಇದ್ದಾರೆ. ಝೆರೋದ ಫೌಂಡರ್ ನಿಖಿಲ್ ಕಾಮತ್ ಒಂದು ಪಾಡ್ಕಾಸ್ಟ್ನಲ್ಲಿ ಹೇಳ್ತಾ ಇದ್ರು, ನನ್ನ ಅರ್ಧಕ್ಕರ್ಧ ಪೋರ್ಟ್ಫೋಲಿಯೋ ಈಕ್ವಿಟಿಲಿಲ್ಲ ಅಂತ, ನನ್ನ ಓವರಾಲ್ ಈಕ್ವಿಟಿ ಎಕ್ಸ್ಪೋಜರ್ ಅರ್ಧಕ್ಕಿಂತ ಕಮ್ಮಿ ಇದೆ ಅಂತ ನಿಖಿಲ್ ಕಾಮತ್ CNBC ಅವರಿಗೆ ಕೊಟ್ಟಂಥ ಒಂದು ಪಾಡ್ಕಾಸ್ಟ್ ಟೈಪ್ನ ಒಂದು ಇಂಟರ್ವ್ಯೂನಲ್ಲಿ ಅವರು ಹೇಳ್ತಾ ಇದ್ರು. ಜಸ್ಟ್ ಒಂದು 2 months ಬಿಫೋರ್. ಸ್ನೇಹಿತರೆ, ನೀವು ನಿಖಿಲ್ ಕಾಮತ್ ಇಂಟರ್ವ್ಯೂ ವಿತ್ CNBC ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಬಂದುಬಿಡುತ್ತೆ. ಅದರಲ್ಲಿ ನಿಖಿಲ್ ಕಾಮತ್ ಹೇಳ್ತಾ ಇದ್ರು,
ನನ್ನ ಈಕ್ವಿಟಿ ಅರ್ಧಕ್ಕಿಂತ ಕಮ್ಮಿ ಇದೆ, ಉಳಿದಿದೆಲ್ಲ ಈ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿದೆ, ನನಗೆ ಈಕ್ವಿಟಿಲಿ ಯಾವುದು ಕಾಣಿಸ್ತಾ ಇಲ್ಲ, ಎಲ್ಲ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದರು. ಯಾರು? ಝೆರೋದಾದ ಕೋ-ಫೌಂಡರ್. ನಾವೆಲ್ಲ ಅಂದರೆ ಹೆಚ್ಚಿನ ಒಂದು 30-40% ಹೂಡಿಕೆದಾರರು ಭಾರತದಲ್ಲಿ ಯಾವ ಆ್ಯಪ್ ಬಳಸಿ ಹೂಡಿಕೆ ಮಾಡ್ತಿದ್ದಾರೋ, ಟ್ರೇಡ್ ಮಾಡ್ತಿದ್ದಾರೋ, ಆ ಕಂಪನಿಯ ಕೋ-ಫೌಂಡರ್ ಈ ರೀತಿ ಹೇಳ್ತಾ ಇದ್ರು, ಅರ್ಧಕ್ಕರ್ಧ ನಾನು ಈಕ್ವಿಟಿಯಲ್ಲಿ ಇಟ್ಟೇ ಇಲ್ಲ, ಫಿಕ್ಸೆಡ್ ಇನ್ಕಮಲ್ಲಿ ಇನ್ಸ್ಟ್ರೂಮೆಂಟ್ಸಲ್ಲಿ ನನ್ನ ಮನಿ ಇಟ್ಟಿದ್ದೀನಿ ಅನ್ನೋದ್ರಲ್ಲಿ ಅವ್ರು ಹೇಳ್ತಾ ಇದ್ರು. ಸೊ ಇಂಥ ನಾಲೆಜ್ ಎಲ್ಲ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಆವಾಗ ತರುವಂಥ ಇಂತಹ ನಾಲೆಜನ್ನು ನೋಡ್ತಾ ಇದ್ದಾರೆ, ನಿಮಗೂ ಕೂಡ ಒಂದಷ್ಟು ಐಡಿಯಾ ಇರುತ್ತೆ. ಕೆಲ ವೀಕ್ಷಕರಿಗಂತೂ ನಮಗಿಂತ ಜಾಸ್ತಿನೇ ಈ ವಿಚಾರಗಳಲ್ಲಿ ಗೊತ್ತಿದೆ. ಸೊ ಅಂಥವ್ರು ಕಾಮೆಂಟ್ಸ್ನಲ್ಲೂ ಕೂಡ ಒಂದಷ್ಟು ನಾಲೆಜನ್ನು ಶೇರ್ ಮಾಡ್ಬೋದು. ಪುಸ್ತಕಗಳಿದ್ದಾವೆ. ಸೀರಿಯಸ್ ಹೂಡಿಕೆದಾರರು ಯಾರಿದ್ದೀರಿ ಸ್ನೇಹಿತರೆ, ಅವರಿಗೊಂದು ಕಿವಿ ಮಾತು, ಈ ಮಾರ್ಕೆಟ್ ಅನ್ನೋದು ಜೂಜಾಟದ ಕೇಂದ್ರ ಅಲ್ಲ, ಇದು ಬಿಸ್ನೆಸ್ ಮಾಡೋ ಜಾಗ. ಈಗ ಅಂಬಾನಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ, ನೀವು ಒಂದು ಶೇರ್ ತೊಗೊಳ್ತಿದ್ದೀರ ಅಂದರೆ ಅಂಬಾನಿ ಒಟ್ಟಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತಾ ಇದ್ದೀರಿ ಅಂತ ಅರ್ಥ. ನೀವು HDFC ಬ್ಯಾಂಕ್ನ ಶೇರ್ ತೊಗೊಳ್ತಾ ಇದ್ದೀರಿ, ಉದಾಹರಣೆಗೆಲ್ಲ ಹೇಳ್ತೀರ, ನಮ್ಮ ಎಕ್ಸಾಂಪಲ್ಗೆ ತೊಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದ್ರ ಜೊತೆ ಪಾರ್ಟ್ನರ್ಶಿಪ್ಪಿಗೆ ಇಳಿತಾ ಇದ್ದೀರಿ ಅಂತ ಅರ್ಥ. ನಿಮ್ಮ ಪಕ್ಕದ ಮನೆಯವ್ರು ಯಾರೋ ಬಂದು ಬಿಸ್ನೆಸ್ ಮಾಡೋಣ ಬಾ, ನೀನೊಂದು 50% ಹಾಕೋ ಅಥವಾ 20% ಹಾಕೋ, ಅವ್ರದ್ದು ನಾನು ಹಾಕ್ತೀನಿ, ಇಂತಿಂಥ ಬಿಸ್ನೆಸ್ ಅಂತ ಹೇಳಿದ್ರೆ ನೀವೇನು ನೋಡ್ತೀರಿ? ಏನು ಬಿಸ್ನೆಸ್ಸು, ಏನು ಬಿಸ್ನೆಸ್ ಮಾಡ್ಕೊಟ್ಟಿದ್ದಾರೆ, ಐಡಿಯಾ ಏನು ಪ್ರೊಡ್ಯೂಸ್ ಮಾಡ್ತಾರೆ, ಏನು ಸರ್ವಿಸಸ್ ಕೊಡ್ತಾರೆ ಜನರಿಗೆ, ಇನ್ಕಮ್ ಬರೋ ಸಾಧ್ಯತೆ ಎಷ್ಟು ಖರ್ಚಾಗುತ್ತೆ, ವಾಪಸ್ ಲಾಭ ಬರುತ್ತಾ, ಬಂದರೂ ಎಷ್ಟು ವರ್ಷ ಹಿಂಗೆ ಮುಂದುವರಿಯುತ್ತೆ, ಇದೆಲ್ಲ ನೀವು ನೋಡ್ತೀರಲ್ವಾ. ಸೇಮ್ ಇಲ್ಲೂ ಅಷ್ಟೇ. ಇಲ್ಲಿ ನೀವು ಇಂಡೈರೆಕ್ಟಾಗಿ ಆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗ್ತಾ ಇದ್ದೀರಾ ಅಷ್ಟೇ. ಹಾಗಿರ್ಬೇಕಾದ್ರೆ ನಾಲೆಜ್ ಬೇಕಲ್ಲ. ಸುಮ್ಮನೆ ಚಾರ್ಟ್ ನೋಡಿಕೊಂಡು ಆ ಕ್ಯಾಂಡಲ್ ಈ ಕ್ಯಾಂಡಲ್, ಓಕೆ ಟ್ರೇಡಿಂಗಿಗೆ ದಟ್ ಈಸ್ ಫೈನ್. ಟ್ರೇಡರ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಿಲ್ಲ, ಲಾಂಗ್ ಟರ್ಮ್ ಹೂಡಿಕೆದಾರರ ಬಗ್ಗೆ ಮಾತಾಡ್ತಿದ್ದೀವಿ. ಟ್ರೇಡರ್ಸ್ಗೆ ಅವ್ರಿಗೆ ಇನ್ನೂ ಜಾಸ್ತಿ ನಾಲೆಜ್ ಇರುತ್ತೆ, ಅವ್ರಿಗೆ ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾವಿಲ್ಲಿ ಲಾಂಗ್ ಟರ್ಮ್ನಲ್ಲಿ ಶಿಸ್ತಲ್ಲಿ ಡಿಸಿಪ್ಲಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ 10-15 ವರ್ಷದಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರ ಬಗ್ಗೆ ನಾವು ಹೇಳ್ತಾ ಇರೋದು. ಸೊ ನಾಲೆಜ್ ಬೇಕಲ್ಲ ಸ್ವಾಮಿ, ಬರೀ ನೀವು ಚೂರು ಬಿತ್ತಾ ಹಾಕ್ತೀನಿ ಹಂಗಲ್ವಲ್ಲ. ಹಾಗಾಗಿ ನಾಲೆಜ್ ಮುಖ್ಯ. ಸೊ ಸಾಕಷ್ಟು ಪುಸ್ತಕಗಳಿದ್ದಾವೆ. ನೀವು ಬೆನ್ ಗ್ರಹ್ಯಾಮ್ರ ಇಂಟೆಲಿಜೆಂಟ್ ಇನ್ವೆಸ್ಟರ್ ಓದಬಹುದು. ಬೇಸಿಕ್ಕಿಂದ ಶುರು ಮಾಡ್ತೀನಿ ಅಂತ ಹೇಳಿದರೆ ಸೈಕಾಲಜಿ ಆಫ್ ಮನಿಯನ್ನು ಓದ್ಬೋದು. ಈ ರೀತಿ ತುಂಬ ಪುಸ್ತಕ ಇದೆ. ಈ ಮೋಹನೀಶ್ ಪಬ್ರಾಯ್ ಅವರ ದಂಧೋ ಇನ್ವೆಸ್ಟರ್ ಅಂತ ಒಂದು ಪುಸ್ತಕ ಇದೆ, ಅದನ್ನು ಕೂಡ ವ್ಯಾಲ್ಯೂ ಇನ್ವೆಸ್ಟಿಂಗ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕೂಡ ಓದ್ಬೋದು. ಸಾಕಷ್ಟು ಹಿರಿಯ ಹೂಡಿಕೆದಾರರ ಪಾಡ್ಕಾಸ್ಟ್ಗಳು ಸಿಗ್ತವೆ, ಅವುಗಳಲ್ಲೂ ಕೂಡ ತುಂಬ ನಾಲೆಜನ್ನು ಗಳಿಸ್ಬೋದು. ಯೂಟ್ಯೂಬ್ನಲ್ಲಿ ಇನ್ವೆಸ್ಟರ್ ಮೀಟ್ನಲ್ಲಿ ವಾರನ್ ಬಫೆಟ್ ಮಾತನಾಡಿರೋ ಪ್ರತಿಯೊಂದು ವಿಡಿಯೋ ಇದೆಯಲ್ಲ, ಅದು ನಾಲೆಜಿನ ಗಣಿ. ಅವುಗಳನ್ನೆಲ್ಲ ನೋಡಿ ನೀವು ನೋಟ್ಸ್ ಮಾಡ್ಕೋಬೋದು ಏನು ಹೇಳಿದ್ದಾರೆ ಅಂಥೇಳಿ. ಸೊ ಈ ರೀತಿ ಸಾಕಷ್ಟು ದಾರಿ ಇದೆ ನಾಲೆಜ್ ಗೇನ್ ಮಾಡೋಕ್ಕೆ. mastmaga.comನ ವೀಡಿಯೋಸ್ ಅಂತೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾನೆ ಇರ್ಬೋದು. ಸೊ ಈ ರೀತಿ. ಹಾಗಾಗಿ ಸ್ನೇಹಿತರೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ, ನಾನೊಬ್ಬ ಬಿಸ್ನೆಸ್ಸಿಗೆ ಎಂಟರ್ ಆಗ್ತಾ ಇದ್ದೀನಿ, ನಾನು ಪ್ರತಿ ಶೇರ್ ಖರೀದಿ ಮಾಡೋದು ಕೂಡ ಆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗ್ತಿದ್ದೀನಿ. ಹಾಗಾಗಿ ಫುಲ್ ಸ್ಟಡಿ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಬಿಸ್ನೆಸ್ಸಿಗೆ ಇಳಿಬೇಕಾದ್ರೆ ಎಷ್ಟು ಥಿಂಕ್ ಮಾಡ್ತೀರೋ ಅದೆಲ್ಲ ನೋಡ್ತೀರೋ, ಹಾಗೆ ಇಲ್ಲೂ ನೋಡಿ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಫೀಚರ್ ಇರೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಆಗಲೇ ಹೇಳಿದ FD ಬುಕಿಂಗ್ ಪ್ಲ್ಯಾಟ್ಫಾರ್ಮ್ ಸ್ಟೇಬಲ್ ಮನಿ ಬಗ್ಗೆ ನಿಮಗೆ ಕ್ವಿಕ್ ರಿಮೈಂಡರ್ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಕಾಮೆಂಟಲ್ಲಿ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ಗಳ FDಗಳನ್ನೆಲ್ಲ ನೀವು ಕಂಪೇರ್ ಮಾಡಿ ಈ ಟಾಪ್ ಇಂಟ್ರೆಸ್ಟ್ ಯಾರು ಕೊಡ್ತಿದ್ದಾರೆ ಆ ಬ್ಯಾಂಕ್ಗಳಲ್ಲಿ ನೇರವಾಗಿ FDಯನ್ನು ಬುಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ, ನೀವು ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.